ಬಟ್ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದು ನಾ ಕ್ರಿಕೆಟರ್ ಆಗೋದು. 61 ರನ್ಸ್ ಹೊಡೆದೀನಿ ಜಸ್ಟ್ 24 ಬಾಲ್ಸ್ ಒಳಗೆ. ಯಾಕಂದ್ರೆ ನಾ ಇವರಿಂದನೇ ಇನ್ಸ್ಪೈರ್ ಆಗಿ ಇಷ್ಟೆಲ್ಲ ಅವಾರ್ಡ್ ತೊಗೊಂಡಿದ್ದು. ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್. ನಮ್ಮ ಗೈಸ್, ಇವತ್ತು ನನ್ನ ಕ್ರಿಕೆಟ್ ಲೈಫ್ನ ನಾ ಏನೇನು ಅಚೀವ್ಮೆಂಟ್ ಮಾಡಿದ್ದೆ, ಯಾವ ಲೆವೆಲ್ಗೆ ಆಡಿದ್ದೆ, ಆ್ಯಂಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಎಲ್ಲಿ ತೊಗೊಂಡಿನಿ, ಮ್ಯಾನ್ ಆಫ್ ದ ಸೀರೀಸ್ ಎಲ್ಲೆಲ್ಲಿ ತೊಗೊಂಡಿನಿ, ಕ್ಯಾಪ್ಟನ್ ಆಗಿ ಕಪ್ ಎಲ್ಲೆಲ್ಲಿ ಗೆದ್ದೀನಿ ಎಲ್ಲ ತೋರಿಸ್ತೇನಂತ ಬರ್ರಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಕರ್ನಾಟಕ ಮಂದಿ. ಇಲ್ಲ ಐತ್ ನೋಡಿ ನನ್ನ ಕ್ರಿಕೆಟ್ ಲೈಫ್ನ ಏನೇನು ಅಚೀವ್ಮೆಂಟ್ ಮಾಡಿದ್ದು ಎಲ್ಲ ಈ ಮೆಮ್ರೀಸ್ ನೆನಪಾಗ್ತಾವ. ಹೋಗ್ಲಿ ಬಿಡ್ರಿ, ದುಃಖ ಆಗುತ್ತಾ. ಸೊ ಎಲ್ಲೆಲ್ಲಿ ಯಾವ್ಯಾವ ಟ್ರೋಫಿ, ಆಮೇಲೆ ಯಾವ ಇಯರ್ದಾಗಿಂದ ಎಲ್ಲ ಹೇಳ್ತೀನಂತ. ಗೈಸ್, ಈ ಟ್ರೋಫಿ ಬಂದುಬಿಟ್ಟು ನನ್ನ ಕಾಲೇಜ್ನಾಗ ಕಾಲೇಜ್ ಪ್ರೀಮಿಯರ್ ಅಂದ್ರೆ ದರ್ಬಾರ್ ಪ್ರೀಮಿಯರ್ ಲೀಗ್ ಮ್ಯಾಚ್ ಇತ್ತು. ಸೊ ಅದ್ರೊಳಗೆ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದಿದ್ದು. ಆ್ಯಂಡ್ ಇದು ಬೈ ಯಾಕೋ ಬೀಳ್ಬಾಡು ಮಾಲಕ್ಕೆ. ಆ್ಯಂಡ್ ಇದು ಬಂದುಬಿಟ್ಟು ಮ್ಯಾನ್ ಆಫ್ ದ ಸೀರೀಸ್. ಇದು ಕಾಲೇಜ್ದೇ ಇದ್ನು. ನನ್ನ ಕಾಲೇಜ್ನ ಮ್ಯಾನ್ ಆಫ್ ದ ಸೀರೀಸ್ ಅಂದ್ರೆ ಹೈಯೆಸ್ಟ್ ರನ್ ಗೆಟ್ರ ನಂದಿತ್ತು. ಸೊ ಅದರೊಳಗೆ ಮ್ಯಾನ್ ಆಫ್ ದ ಸೀರೀಸ್ ಕೊಟ್ಟಿದ್ದು ಈ ಟ್ರೋಫಿ. ಆ್ಯಂಡ್ ಈ ಟ್ರೋಫಿ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್. ಇದು ಇನ್ನು ಕಾಲೇಜ್ನಾಗಿಂದೆ ಏನೋ ಇದೇ ವರ್ಷನಾಗಿಂದಿದ್ದು 25-26 ಸೊ ಬೆಸ್ಟ್ ಬ್ಯಾಟ್ಸ್ಮನ್ದು ಅದರ ಅವಾರ್ಡ್ ಇದು. ಬೆಸ್ಟ್ ಬ್ಯಾಟ್ಸ್ಮನ್ ಟ್ರೋಫಿ ಸಿಕ್ಕಿತ್ತು ನನಗೆ. ಆ್ಯಂಡ್ ಇಲ್ಲ ಇದು ನೋಡ್ರಿ ಮೆಮರೀಸ್ ಇದ್ದು ನೋಡ್ರಿ ಗೈಸ್. ಇಂಡೋ-ನೇಪಾಲ್ 2017 ನೋಡ್ರಿ ಕ್ಲಿಯರ್ ಕಾಣಿಸ್ಲ. ನಾನು ನೇಪಾಲ್ ಹೋಗಿದ್ದೆ. ನೇಪಾಲ್ನಾಗ ಇಂಡಿಯಾ ವರ್ಸಸ್ ನೇಪಾಲ್ ಮ್ಯಾಚ್ ಇತ್ತು. ಅದ್ರ ಒಳಗಿಂದಿದು ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು. ನನಗಿದು ಟ್ರೋಫಿ. ಆ್ಯಂಡ್ ಈ ಟ್ರೋಫಿ ಬಂದುಬಿಟ್ಟು DKP ಟ್ರೋಫಿ. ನನ್ನ ಫಸ್ಟ್ ಕೋಚ್ ಏನು ಗೈಸ್, ನನ್ನ ಫಸ್ಟ್ ಕೋಚ್. ಇದು 8 ವರ್ಷದ ಟ್ರೋಫಿ, 8 ಇಯರ್ ಟ್ರೋಫಿ. ಇದು DKP ಟ್ರೋಫಿ ಅಂತೇಳಿ. ಇದು ನ್ಯೂ ರಾಯಲ್ ಕ್ರಿಕೆಟ್ ಕ್ಲಬ್ಗೆ ನನ್ನ ಫಸ್ಟ್ ಕ್ಲಬ್ ಇದು, ನನ್ನ ಕ್ರಿಕೆಟ್ ಜಾಯ್ನ್ ಆದಾಗಿಂದ. ಸೊ ಈ ಟ್ರೋಫಿ ಬಂದುಬಿಟ್ಟು ನಂದು ಮ್ಯಾನ್ ಆಫ್ ದ ಸೀರೀಸ್ ಇತ್ತು. ಅದು ಅದ್ರ ಟ್ರೋಫಿ ಇದು. ಆ್ಯಂಡ್ ಈ ಟ್ರೋಫಿನೂ ಕೂಡ ಅದೇ ಅಂದ್ರೆ ನಾನು ಕ್ಯಾಪ್ಟನ್ ಇದ್ದೆ. DKP ಟ್ರೋಫಿ ಅಂತೇಳಿ ಒಂದು ಟೂರ್ನಮೆಂಟ್ ಇಟ್ಟಿದ್ರೆ. ಸೊ ಅದರದ್ದು ಗೈಸ್ ಇದು ನಂದು ಆ್ಯಸ್ ಎ ಕ್ಯಾಪ್ಟನ್ ನಾ ಟ್ರೋಫಿ ಗೆದ್ದಿದ್ದು. ದಿಸ್ ಈಸ್ ಆ್ಯಸ್ ಎ ಕ್ಯಾಪ್ಟನ್ ನಾ ಟ್ರೋಫಿ ಗೆದ್ದಿದ್ದು DKP ಟ್ರೋಫಿ ಅಂಡರ್ 19. ಎಲ್ಲ ಮೆಮರೀಸ್ ನೆನಪಾತವು. ಇದನ್ನು 8 ವರ್ಷದ ಗೈಸ್. ಇದು 8-9 ವರ್ಷದ ಟ್ರೋಫಿ. ಇದು 8-9 ವರ್ಷದ ಟ್ರೋಫಿ. ಆ್ಯಂಡ್ ಇದನ್ನು 8-9 ವರ್ಷದ ಟ್ರೋಫಿ ಗೈಸ್. ಇಲ್ಲ ಐತೆ ನೋಡ್ರಿ ಬೆಸ್ಟ್ ಕ್ಯಾಚ್ ಅವಾರ್ಡ್ ಗೈಸ್. ನಂಗೆ ಸಿಕ್ಕಿದ್ದು ಬೆಸ್ಟ್ ಕ್ಯಾಚ್ ಅವಾರ್ಡ್ ಇದು 2020 ಇದು. ಸೊ ಹೈಟ್ ಬಾಲ್ ಟೂರ್ನಮೆಂಟ್ ನಡೆದೈತೆ, ಅದ್ರೊಳಗೆ ಬೆಸ್ಟ್ ಕ್ಯಾಚ್ ಅವಾರ್ಡ್ ಸಿಕ್ಕಿದ್ದು ನಂಗೆ ಟ್ರೋಫಿ ಇದು. ಹೋ ಮೈ ಗಾಡ್. ಆ್ಯಂಡ್ ಗೈಸ್, ಈ ಟ್ರೋಫಿ ಕನ್ಯಾಕುಮಾರಿ ಒಳಗೆ ನಾನು ಟೂರ್ನಮೆಂಟ್ ಗೆದ್ದಿದ್ವಿ. ಅಂದ್ರೆ ಲೈಕ್ ಫೈನಲ್ ಸೋತ್ವಿ ರನ್ನರ್ಸ್ ಅಪ್ ಒಳಗೆ. ಅದ್ರೊಳಗಿಂದ ಲೈಕ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ದಿದ್ದು ನಂದಿದು, ಅದ್ರದ್ದಿದ್ದು ಎಲ್ಲ ನೆನಪಾಗುತ್ತೆ ಗೈಸ್. ಇದು 9 ವರ್ಷದ ಟ್ರೋಫಿ ಗೈಸ್ ಇದು. ಆ್ಯಂಡ್ ಇವರು ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್, ನಮ್ಮ ದೇವರು. ಈ ಸರ್ಟಿಫಿಕೇಟ್ DPL ಸೀಸನ್ 9 ಅಂದ್ರೆ ಇದೇ ವರ್ಷದಿಂದ ಇತ್ತು ಗೈಸ್. ಮ್ಯಾನ್ ಆಫ್ ದ ಸೀರೀಸ್ ಇದು ಸರ್ಟಿಫಿಕೇಟು. ಇದು ಪ್ಲಸ್ ಟ್ರೋಫಿ ಎಲ್ಲದು ಟ್ರೋಫಿ ಸಿಕ್ಕಿದ್ದು ಗೈಸ್ ಇದು. ಗೈಸ್, ಈ ಸರ್ಟಿಫಿಕೇಟು ನಾವು DPL ಸೀಸನ್ 9 ನಮ್ಮ ಕಾಲೇಜ್ ಥ್ರೂಯಿಂದ ನಾವು ವಿನ್ನರ್ಸ್ ಅಪ್. ಸೊ ಅದ್ರ ಸರ್ಟಿಫಿಕೇಟ್ ಇದು. ಆ್ಯಂಡ್ ಗೈಸ್, ಇದು ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಈ ಸರ್ಟಿಫಿಕೇಟು. ಓ ಮೈ ಗಾಡ್. ಆ್ಯಂಡ್ ನಿಮ್ಮ ಪ್ರೀತಿಯ ದ ಕಿಂಗ್ ವಿರಾಟ್ ಕೊಹ್ಲಿ. ಇವ್ರು ಯಾವಾಗಲೂ ನಮ್ಮ ಜೊತೆ ಇರಬೇಕು. ಯಾಕಂದ್ರೆ ನಾ ಇವರಿಂದನೇ ಇನ್ಸ್ಪೈರ್ ಆಗಿ ಇಷ್ಟೆಲ್ಲ ಅವಾರ್ಡ್ ತೊಗೊಂಡಿದ್ದು. ಸೊ he is the reason behind me to success. And guys, this is memorable.
ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ DPL ಒಳಗೆ 61 ರನ್ಸ್ ಹೊಡೆದೀನಿ ಜಸ್ಟ್ 24 ಬಾಲ್ಸ್ ಒಳಗೆ. ಇನ್ ಬೌಲಿಂಗ್ 3 overs 23 ರನ್ಸ್ ಕೊಟ್ಟು 2 ವಿಕೆಟ್ ಹಾಕಿದೆ. ಸೊ ಇಟ್ಸ್ ಮೈ ನೇಮ್. ಆ್ಯಂಡ್ ಇದು ನೋಡ್ರಿ, ಮೊನ್ನೆ ಮೇ ಒಳಗೆ ಗೆದ್ದಿದ್ದ ಪ್ಲೇಯರ್ ಆಫ್ ದ ಮ್ಯಾಚ್ ಇನ್ ಫೈನಲ್ DPL ಸೀಸನ್. ಸೊ ಈ ಸ್ಟಿಕ್ ಹಾರಿಸಿ 3 ಪಲ್ಟಿ ಹೊಡೆದಿತ್ತು. ಸೊ ಅದಕ್ಕೆ ಈ ಸ್ಟಿಕ್ ತಂದೀನಿ. ದಿಸ್ ಈಸ್ ಮೆಮೊರೇಬಲ್ ಗೈಸ್. ಈ ಮೆಡಲ್ ಬಂದುಬಿಟ್ಟು ದರ್ಬಾರಿಂದನೇ, ಅಂದರೆ ನಮ್ಮ ಕಾಲೇಜ್ ಥ್ರೂಯಿಂದನೇ. ಇದು ಬಂದುಬಿಟ್ಟು ನಾನು ವೆಲ್ಕಮ್ ಅಂದ್ರೆ ಲೈಕ್ ಒಂದು ಕೆಫೆ ಓಪನಿಂಗ್ ಇತ್ತು. ಸೊ ಅದ್ರದ್ದು ವೆಲ್ಕಮ್ ಮಾಡಿ ಸೊ ಈ ಥರ ಇದು ಮಾಡಿದರು. ಬಂದುಬಿಟ್ಟು ನನ್ನ ಬರ್ತ್ಡೇ ಒಳಗೆ ಇಷ್ಟೇ ದೊಡ್ಡ ಹಾರ ಹಾಕಿ ಸೊ ಬರ್ತ್ಡೇ ಆಚರಿಸಿದ್ರು. ಎಸ್, ಇಲ್ಲಿ ಕೊಡ್ರಿಪ್ಪ. ದಿಸ್ ಈಸ್ ಆಲ್ ಗೈಸ್. ಇನ್ನು ಟೋಟಲ್ 8 ಟ್ರೋಫೀಸ್ ಮಿಸ್ ಅದಾವು. 8 ಟ್ರೋಫೀಸ್ ಮಿಸ್ ಅದಾವು. ಆಮೇಲೆ ಒಂದು ಟ್ರೋಫಿ ಐತಿ ಆ್ಯಸ್ ಅ ಕ್ಯಾಪ್ಟನ್ ಗೆದ್ದಿದ್ದು, ಅದು ನನ್ನ ಫ್ರೆಂಡ್ ಮನ್ಯಾಗ ಐತಿ. ಶೇರಿಂಗ್ ಮಾಡ್ಕೋತಿರ್ತೀವಿ ಹಂಗೆ, ಯಾರೋ ಒಬ್ರು ಮನ್ಯಾಗ ಎಷ್ಟು ಬಂದ್ರೆ ಅದು ಇಲ್ಲಿ ತಂದು ಹಿಡಿದು, ಅದು ಆಮೇಲೆ ಅವ್ರ ಮನ್ಯಾಗ ಬಂದ್ರೆ ಇಲ್ಲಿಂದ ಅಲ್ಲಿ ತಂದು ಹಿಡಿದು ಈ ಥರ ಮಾಡತ್ತೀವಿ. 8 ಟ್ರೋಫಿ ಮಿಸ್ಸಿಂಗ್ ಅದಾವೆ ಗೈಸ್. 8 ಟ್ರೋಫಿ. ಯಾಕಂದ್ರೆ ಇದು ನಮ್ಮದು ಮೂರನೇ ಮನೆ ಚೇಂಜ್ ಆಗೋದು. ಆ ಕಡೆ 2 ಬಾಡಿಗೆ ಕೊಟ್ಟು ಈ ಕಡೆಯಿಂದ ಹೊಸ ಮನೆ ಇಲ್ಲಿ ಕಟ್ಸಿದ್ವಿ. ಸೊ ಇಲ್ಲಿ ಬಂದು ಶಿಫ್ಟ್ ಆಗೋಣ. ನನ್ನ ಕಡೆ ಉಳಿದಿದ್ದ ಟ್ರೋಫಿ ಇದಿಷ್ಟೇ ಉಳ್ದಾವ ಗೈಸ್. ದ್ಯಾಟ್ಸ್ ಇಟ್. ನಾನು ಒಬ್ಬ ಪ್ರಾಪರಾಗಿ ಒಂದು ಕೋಚ್ ನನ್ನ ಸಾಥ್ ಇದ್ದಂದ್ರೆ, ನಾನು ಬೆನ್ನೆಲುಬಾಗಿ ನಿಂತಿದ್ದಂದ್ರೆ ನಾನು ಇಷ್ಟೊತ್ತಿಗೆ ಎಲ್ಲಿರ್ತಿದ್ದೆವು ಏನು ಒಂದು ಗೊತ್ತಿಲ್ಲ. ದೇವರಿಗೆ ಗೊತ್ತ. ಬಟ್ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದು ನಾನು ಕ್ರಿಕೆಟರ್ ಆಗೋದು. ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿಬಿಟ್ಟೆ. ಹೇಳೋಕ್ಕೇನೂ ಇಲ್ಲ. ಕ್ರಿಕೆಟ್ ಅಂದ್ರೆ ಅದು ಒಂದು ಇಮೋಷ್ನಲ್ ಆಗ್ಬಿಡ್ತೈತೆ ನನಗೆ. ಯಾಕಂದ್ರೆ ಕ್ರಿಕೆಟಿಗೆ ನಾನು ಒಂದು ಪ್ಲೇಸ್ ಬೇರೆನೇ ಕೊಟ್ಟಿದ್ದೆ. ಅದು ನನಗೆ ಮಾತು ಬರೋಂಗಿಲ್ಲ ಗೈಸ್. ಕ್ರಿಕೆಟ್ ಅಂದ್ರೆ ಅಷ್ಟು ಪಂಚಪ್ರಾಣ. ಜಸ್ಟ್ ಕ್ರಿಕೆಟ್ ಅಂತೇಳಿ ನನಗೆ ಹಿಂಗೆ ಬಂತಂದ್ರೆ ಇಮೋಷ್ನಲ್ ಫೀಲ್ ಆಗ್ಬಿಡೋದು. ಲೈಕ್ ನಂದು ಡ್ರೀಮ್ ಏನಪ್ಪ ಅಂದ್ರೆ, ನನ್ನೊಂದು ದೊಡ್ಡ ಕನಸಿತ್ತು ಅವಾಗಿನ ಟೀನೇಜ್ನಾಗೆ. ವಿರಾಟ್ ಕೊಹ್ಲಿ ನಾನು ಸ್ಟ್ರೈಕ್ ನಾನ್ ಸ್ಟ್ರೈಕ್ ಆಡ್ಬೇಕಂತ ಒಂದು ದೊಡ್ಡ ಕನಸಿತ್ತು. ಅದು ಕನಸು ನನಸಾಗಿ ಉಳಿತು. ಏನೂ ಮಾಡೋಕ್ಕೆ ಬರಲ್ಲ, ಬ್ಯಾಡ್ ಲಕ್. ಸೊ ಅದಕ್ಕೆ ಅವಾಗಿಂದನೇ ನಾನು ಟಿಕ್ಟಾಕ್ ಮಾಡ್ಕೋತು, ಹಿಂಗೆ ಆ್ಯಕ್ಟಿಂಗ್ ಮಾಡ್ಕೋತು ಅದೆಲ್ಲ ಕಂಟಿನ್ಯೂ ಮಾಡ್ಕೋತಿದ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಗೆ ಆ್ಯಕ್ಟಿಂಗ್ ಮಾಡ್ಕೋತ ಬಂದೆ. ಅಟ್ಲೀಸ್ಟ್ ಇದ್ರೊಳಗರ ಸ್ವಲ್ಪ ಪ್ಲಸ್ ಪಾಯಿಂಟ್ ಸಿಕ್ಕೈತಪ್ಪ ನನಗೆ ಅಂತೇಳಿ ಇದೇ ಕಂಟಿನ್ಯೂ ಮಾಡತ್ತೀನಿ. ವೀಡಿಯೋಸ್ ಆಗಲಿ, ರೀಲ್ಸ್ ಆಗಲಿ, ಬ್ಲಾಗ್ಸ್ ಆಗಲಿ. ಸೊ ಕ್ರಿಕೆಟ್ನಾಗಂತೂ ನಂದು ಆಗಿಲ್ಲ. ಸೊ ಅದಕ್ಕೆ ನಾನು ಆ್ಯಕ್ಟಿಂಗ್ ಒಳಗರ ಸ್ವಲ್ಪ ಮುಂದುವರಿಬೇಕಂತೇಳಿ ಆಸೆ ಐತಿ. ಆ್ಯಕ್ಟರ್ ಪ್ಲಸ್ ಒಂದು ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತೇಳಿ ನಾನು ಲೈಫ್ನಾಗ ಭಾಳ ಕನಸು ಇಟ್ಕೊಂಡೀನಿ. ಸೊ ಡಿಪೆಂಡ್ ಅಪಾನ್ ಗಾಡ್ಸ್ ಪ್ಲ್ಯಾನ್. ಯಾಕಂದ್ರೆ ಎಲ್ಲನೂ ಡಿಪೆಂಡ್ ಅಪಾನ್ ಗಾಡ್ಸ್ ಪ್ಲ್ಯಾನ್ ಇಟ್ಕೋಬಾರ್ದು. ಆ್ಯಕ್ಚುಲಿ ನಾನು ಹಾರ್ಡ್ ವರ್ಕ್ ಮಾಡತ್ತೀನಿ, ಇಲ್ಲ ನಂಗಿಲ್ಲ. ಯಾಕಂದ್ರೆ ಕ್ರಿಕೆಟ್ನ ನಾನು ಹಾರ್ಡ್ ವರ್ಕ್ ಇಷ್ಟು ಮಾಡಿನಪ್ಪ ಅಂದ್ರೆ ನನ್ನ ಕಲರ್ ಇಷ್ಟು ಕೆಟ್ಟ ಡೌನ್ ಆಗಿತ್ತು. ಸೇಮ್ ವೆಸ್ಟ್ ಇಂಡೀಸ್ ಆಗಿದೆ ನಾನು. ಆ ಪರಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ನನ್ನ ಫಸ್ಟ್ ಕೋಚ್ ಇದ್ರೆ ನಮ್ಮ ಸಲೀಂ ಸರ್, ಅವ್ರು ತೀರ್ ಹೋದ್ರೆ. ಅವ್ರು ಯಾವಾಗ ತೀರ್ಕೊಂಡ್ರಲ್ಲ ಅವಾಗಿನ ನನ್ನ ಕ್ರಿಕೆಟ್ ಲೈಫ್ನು ನನ್ನ ಕ್ರಿಕೆಟ್ ಲೈಫು ಡುಮ್ಕಿನೇ ಹೊಡಿತಾರೆ. ಸರ್ ಯಾವಾಗ ಸತ್ತರ ನನ್ನ ಫಸ್ಟ್ ಕೋಚ್, ಅವಾಗಿಂದ ನನ್ನ ಕ್ರಿಕೆಟ್ ಲೈಫ್ ಗೋವಿಂದ ಆಗ್ಬಿಡುತ್ತೆ. ನಮ್ಮ ಸರ್ ನಮ್ದು ಕ್ರಿಕೆಟ್ ಲೈಫ್ ತೊಗೊಂಡು ಹೋಗ್ಬಿಟ್ರು. ಇಲ್ಲಿಕಂದ್ರೆ ಇಷ್ಟೊತ್ತಿಗೆ ರಾಹುಲ್ ದ್ರಾವಿಡ್ ಅವ್ರಿಗೆ ಕಾಂಟ್ಯಾಕ್ಟ್ ಹಿಡಿದು ಅವ್ರ ಕಡೆ ಅಡ್ಮಿಷನ್ ಮಾಡ್ಸತ್ತಿದ್ರು. ಏನೇನೋ ಇತ್ತು ಗಾಯ್ಸ್, ಆಗಲಿಲ್ಲ. ನೋ ಯೂಸ್. ಸ್ಕೂಲ್ದಿಂದ ನಾನು ಅಥ್ಲೆಟಿಕ್ಸ್ ಒಳಗೆ ಯಾವಾಗಲೂ ಟಾಪ್ ಒಳಗಿದ್ದೆ. ಸೊ ನಮ್ದು 3 ಮನೆ ಚೇಂಜ್ ಆಯ್ತಲ್ಲ. ಸೊ ಅದ್ರೊಳಗೆ ಆ ಕಡೆ ಈ ಕಡೆ ಹೋಗಿ ಅರ್ಧ ಕಳೆದವು ಮೆಡಲ್ಸ್. ಇಂಥ ಮೆಡಲ್ಸ್ ಭಾಳಿದ್ದು. ಇದೇನಿತ್ತಲ್ಲ ಇಂಥ ಮೆಡಲ್ಸ್ ಲೈಕ್ ವಲಯ ಮಟ್ಟ ಒಳಗೆ ಫಸ್ಟ್ ಸೆಕೆಂಡ್ ಹೀಗೆಲ್ಲ ಬಂದಿದ್ದು. 100 ಮೀಟರ್ಸ್, ಆಮೇಲೆ 200 ಮೀಟರ್ಸ್ ರಿಲೇ ಅವೆಲ್ಲ ಪಡ್ಕೊಂಡಿದ್ದೆಲ್ಲ ಕಳೆದ್ಬಿಟ್ಟವು. ಸೊ ದಿಸ್ ಈಸ್ ಮೈ ಆಲ್ ಅಚೀವ್ಮೆಂಟ್ ಗೈಸ್. ಇಲ್ಲೊಂದು ಐತಾನೆ, ಯಾಕೆ ಗೌಡ್ರು ಒಬ್ಬನೇ ಕೂತಿರಲ್ಲ ಇಲ್ಲಿ. ಕ್ರಿಕೆಟ್ಗೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ, ಫಿಟ್ನೆಸ್ ಮೇಂಟೈನ್ ಮಾಡಿದ್ದೆ. ಆಮೇಲೆ ಸ್ಕೂಲ್ ಎಷ್ಟು ಸಲ ಸ್ಕಿಪ್ ಮಾಡೀನಿ, ಎಕ್ಸಾಮ್ ಎಷ್ಟು ಸಲ ಬಿಟ್ಟಿದ್ದೀನಿ,
ಕಾಲೇಜ್ ಅಂದ್ರೆ ನನ್ನ ಫಸ್ಟ್ ಇಯರ್ನ ಕಾಲೇಜೇ ಕಲ್ತಿಲ್ಲ ಕ್ರಿಕೆಟ್ ಸಂಬಂಧ. ಥಿಂಕ್ ಮಾಡಿರಿ ನೀವು, ಫಸ್ಟ್ ಇಯರ್ನ ಕಾಲೇಜೇ ಕಲ್ತಿಲ್ಲ ಕ್ರಿಕೆಟ್ ಸಂಬಂಧ. ಯಾಕಂದ್ರೆ ಬೆಂಗಳೂರಿನಾಗಿದ್ದೆ ನಾನು, 3 ವರ್ಷ ಬೆಂಗಳೂರಿನಾಗ ಇದ್ದೆ. KOCನಾಗ ಕ್ರಿಕೆಟ್ ಕಲಿಯತ್ತಿದ್ದೆ ನಾನು, ಅಲ್ಲಿ ಕೋಚಿಂಗ್ ತೊಗೊಳತ್ತಿದ್ದೆ. ಎಲ್ಲ ನಮ್ಮ ಬ್ಯಾಚ್ದಾಗ ಎಲ್ಲರೂ ಇದ್ರು. KL ರಾಹುಲ್, ದೇವದತ್ ಪಡಿಕ್ಕಲ್, ಆಮೇಲೆ ಮಯಾಂಕ್ ಅಗರ್ವಾಲ್, ಇವರೆಲ್ಲರೂ ಬರ್ತಿದ್ರು ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ. ನಮ್ಮ ಕಣ್ಣು ಮುಂದೆ ಪ್ರಾಕ್ಟೀಸ್ ಮಾಡ್ತಿದ್ರು. ದೇವದತ್ ಪಡಿಕ್ಕಲ್ ಅಣ್ಣ ಅಂತೂ ಪೂರಾ ಮುಂದೆ ಇರ್ತಿದ್ದ. ಇವನ್ ನನ್ನ ಬ್ಯಾಟ್ ಮೇಲೆ ಒಂದು ಸೈ ಕೂಡ ಐತಿನ. ಅದೆಲ್ಲ ನೆನೆಸ್ಕೊಳ್ಳೋಣ ಭಾಳ ಫೀಲ್ ಆಗುತ್ತೆ ನನಗೆ. ನಾನು ನನ್ನ ಕ್ರಿಕೆಟ್ ಲೈಫ್ ಬಗ್ಗೆನೇ ಹೇಳಕ್ಕೆ ನಿಂತಂದ್ರೆ ಈ ಬ್ಲಾಗ್ ಮ್ಯಾಕ್ಸಿಮಮ್ ಮಿನಿಮಮ್ 1 ತಾಸು ಬೇಕು, 1 ತಾಸು ಟೈಮ್ ಹಿಡಿಯುತ್ತೆ. ಅದಕ್ಕೆ ಶಾರ್ಟ್ಕಟ್ನಾಗ ಎಲ್ಲರಿಗೂ ಹೇಳತ್ತೀನಂತ. ಕ್ರಿಕೆಟ್ ಲೈಫ್ ನಂದು ಹಿಂಗಿತ್ತು. ನಂದು ಒಬ್ಬ ಯಾರ ಕೋಚ್ ನನಗೆ ಫಿಟ್ಟಾಗಿ ಒಗ್ಗಟ್ಟಾಗಿ ಲಾಯಲ್ ಆಗಿ ನನಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ನಂದ್ರೆ, ನಮ್ಮ ಸಲೀಂ ಸರ್ಗತೆ ನಿಂತಿದ್ನಂದ್ರೆ ಈಗ ಪ್ರೆಸೆಂಟ್ ಇಷ್ಟೊತ್ತಿಗೆ ಎಲ್ಲಿ ಇರ್ತಿದ್ದು ನೀವು ಏನು ಒಂದು ಗೊತ್ತಿಲ್ಲ ಗೈಸ್. ಅದಕ್ಕೆ ದೇವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಇರಲಿ, ಜೀವನದಾಗ ಮೋಸ ಆಗಬೇಕು, ಮೋಸ ಆದಲ್ಲಿ ಮುಂದೆ ಹೋಗ್ತೀವಿ. ಅದಕ್ಕೆ ಇದು ಥಿಂಕ್ ಮಾಡ್ಕೋತ ನಾನು ರೀಲ್ಸ್ ಮಾಡ್ಕೋತ ವಿಡಿಯೋ ಎಲ್ಲ ಥರ ಮಾಡ್ಕೋತ ನಾನು ಈಗ ಇಲ್ಲಿ ಮಟ್ಟ ಬಂದೀನಿ. ನೋಡೋಣ ಮುಂದೆ ಏನೇನಾಗುತ್ತೆ. ಗಾಡ್ಸ್ ಪ್ಲ್ಯಾನ್ ಲೋಡಿಂಗ್ ಬೇಬಿ.